ಅಯ್ಯೋ ಈ ಮಲ್ಲಿ ಕೇಳ್ಕೊಂಬರಕ್ಕೆ ಹೋದವಳು ಬರಲೇ ಇಲ್ವಲ್ಲ ಇಟ್ಟತ್ತಾದ್ರೂ. ಹಾಂ ಏನಾಯ್ತೋ ಏನೋ ಅಲ್ಲಿ. ನನ್ನ ಮಗಳನ್ನ ಬೇರೆ ಕರ್ಕೊಂಡು ಹೋಗ್ಯವಳೆ. ಅಲ್ಲಿ ಯಾರ್ಯಾರು ಕಣ್ಣು ಹೆಂಗಿರ್ತಾವೋ ಏನು, ಜಲ್ದಿ ಕರ್ಕೊಂಬರ್ಬೇಕು ಅನ್ನೋದು ಗೊತ್ತಾಗಲ್ವ ಕೇಳ್ಕೊಂಡು. ಹಾಂ ಇನ್ನು ಏಟಕ್ಕೆ ಗೊತ್ತಾಳೋ ಏನೋ, ಒಂದು ಗಂಟೆ ಆಯ್ತು ಅಲ್ಲಿ ಹೋಗಿ ಅವ್ರ ಮಂತಕ್ಕೆ. ಅವಾಗಿಂದ ನಾನು ಕಾಯ್ತಲೇ ಇದ್ದೀನಿ, ಗೊತ್ತಾನೇ ಇಲ್ಲ ಅದು ಎಲ್ಗೋ ಕುಕ್ಕರ್ಸ್ಕೊಂಡಾಳೋ ಏನು ಕತ್ತೀವಿ. ಅವ್ರ ಅಮ್ಮ ಯಾರ ಮನೆಗೆ ನಾನು ಓದ್ಲೇನೋ ತಿರ್ಗಾ ಆ ಲಕ್ಷ್ಮೀರ್ ಮಂತಕ್ಕೆ ಹೋಗಿ. ನೇತ್ರಮ್ಮ ನೇತ್ರಮ್ಮ ಮಲ್ಲಿ ಬರ್ಲಿಲ್ವಾ? ಇನ್ನೂ ಇಲ್ಲಮ್ಮ, ನಾನು ಅವಳ ದಾರಿನೇ ನೋಡ್ತಾ ಇದ್ದೀನಿ. ಬಾರಮ್ಮ ಕುಕ್ಕ ಬಾ. ಓ ಗುಲಾಬಿ ಬಂದ್ಲು. ಗುಲಾಬಿ ಬಾರೆ, ನಮ್ಮ ಅಮ್ಮಣಿನ ಇವಳು ಎತ್ಕೊಂಬತ್ತಿದ್ದಾಳೆ, ಮಲ್ಲಿ ತಾನು ಎತ್ಕೊಂಡು ಹೋಗಿದ್ದು. ಏ ಗುಲಾಬಿ ನೀನ್ ಯಾಕೆ ಎತ್ಕೊಂಬತ್ತಿದ್ಯಾ? ನನ್ನ ಮಗಳನ್ನ ಮಲ್ಲಿ ಎತ್ಕೊಂಡು ಹೋಗಿದ್ಲಲ್ಲ ಲಕ್ಷ್ಮೀರ್ ಮಂತಕ್ಕೆ. ಅದು ಅಮ್ಮರೇ ಮಲ್ಲಿ ಅವ್ರ ತಮ್ಮನ ಕೈ ಕೊಟ್ಟಿದ್ಲು ಎತ್ಕ ಅಂತನ, ಅವಳು ಅಲ್ಲೇ ಮನ್ಕೊಂಡಿದ್ಲು ಇವಳು. ಅದಕ್ಕೇನೆ ನಾನೇ ಹೋಗಿದ್ದೆ ಆ ಕಡೆ ಎತ್ಕೊಂಡು ಹೋಗೋಣ ಅಂತ ಹೇಳಿ ಮನೆ ಹತ್ರ ಕರ್ಕೊಂಬಂದೆ. ನೋಡು ಅವಳು ಎತ್ಕೊಂಡು ಹೋಗಿ ಅವಳ ತಮ್ಮನ ಕೈ ಕೊಟ್ಟಿದ್ಲಂತೆ. ನನ್ನ ಮಗಳನ್ನ ಹೋಗಿ ಕರ್ಕೊಂಡೋಗಿ ಮಂಚದ ಮೇಲೆ ಮನಸ್ಸೋಗಿ. ಪಾಪನು ಮನೆ ಕಂಡವನೇ, ಇವಳು ಅಲ್ಲೇ ಮಗ್ಲಕ್ಕೆ ಹಾಕೋಗಿ. ಸರಿ ಚಿಕ್ಕಮ್ಮರೇ. ಸರಿ ಮಲ್ಲಿಯಲ್ಲಿ ಮಲ್ಲಿ ಇನ್ನೂ ಬಂದಿಲ್ವಾ? ಅದೇ ಲಕ್ಷ್ಮಕ್ಕಯ್ಯರ ಮನೆ ಹತ್ರ ಹೋಗಿದ್ದಾಳೆ ಅಂತ ಹೇಳ್ದ ಅವ್ರ ತಮ್ಮ. ಬರ್ಬೋದು ಅನ್ಸುತ್ತೆ, ಇರ್ರಿ ಬರ್ತಾರೆ ಸ್ವಲ್ಪ ಹೊತ್ತು, ಬರ್ಬೋದು. ಸರಿ ಹೋಗು ಹೋಗು, ಹೋಗಿ ಮನಸ್ಸೋಗು. ಏನು ಮಂಜಸ್ತಿ ಮಾಡ್ತಾ ಇದ್ಯಾ? ಏನೂ ಇಲ್ಲಮ್ಮ, ಕೂತ್ಕೋ. ಏನು ಹೇಳಮ್ಮ ನೇತ್ರಮ್ಮ, ಯಾಕೋ ಏನೋ ಒಂಥರ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲಮ್ಮ, ಯಾಕೋ ನಮ್ಮ ಮನೆಗೆ ಒಂದಿಲ್ಲ ಒಂದು ತೊಂದರೆ ಬತ್ತಲೇ ಇದ್ದಾವೆ. ಅಪ್ಪನಿಗೆ ತೊಂದರೆ ಆಯಿತು, ನಿನಗೆ ತೊಂದರೆ ಆಯಿತು, ಈಗ ಅತ್ತೆ ಮತ್ತೆ ರಾಣಿಗೆ ಅಲ್ಲಿ ಏನಾಗಿದೆಯೋ ಏನೋ. ಏನೋಪ್ಪ ನಮ್ಮ ಫ್ಯಾಮಿಲಿಯವ್ರಿಗೆ ಯಾಕೆ ಈ ಥರ ತೊಂದರೆ ಆಗ್ತಿದೆಯೋ ಏನೋ. ಹೌದಲ್ವಾ? ಏನಪ್ಪ ಏನಾದರೂ ಒಂದು ಪೂಜೆ ಮಾಡಿಸ್ಬೇಕೇನಮ್ಮ ಶಾಂತಿ ಆಗಕ್ಕೆ. ಏನಾದ್ರೂ ಕಾಟ ಆಯ್ತೋ ಏನೋ, ಯಾವುದಾದ್ರೂ ನವಗ್ರಹ ಶಾಂತಿ ಪೂಜೆನೋ ಏನೋ ಮಾಡ್ಸನೇನೋ ನಿಮ್ಮ ಅಪ್ಪಗೆ ಹೇಳಿ. ಹ್ಞೂ ಮಾಡಿಸ್ಬೇಕಮ್ಮ, ಏನಾನ ಒಂದು ಪೂಜೆನ. ಅಪ್ಪ ಬರಲಿ ಇರು ನೋಡೋಣ ನಮ್ಮ ಅಪ್ಪ ಏನಂತೈತೋ ಏನೋ. ಅಲ್ಲಮ್ಮ, ಆ ದೇವಮ್ಮನ ಮನೆಗೆ ಎಲ್ಲಾನು ಒಳ್ಳೇದೇ ಆಗ್ತೈತೆ. ಅಪ್ಪಯ್ಯ ಅವನಿಗೆ ಆ ಕಾಂತನಿಗೆ ಅಂಗಡಿ ಕೊಡ್ತು, ಆಮೇಲೆ ಆ ಕಮಲಿ ಒಳ್ಳೆ ಮನೆಗೆ ಮದುವೆ ಆಗೋದ್ಲು. ತಿರ್ಗಾ ಈ ಕಾಂತನಿಗೆ ಸೂಜಿನ ಮದುವೆ ಮಾಡ್ಕೊಂಡ್ರು. ನಾವು ತಡಿಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಟ್ವಿ, ಯಾವುದೂ ಆಗಲಿಲ್ಲ. ಕೊನೆಗೆ ಮದುವೆ ಆಗೇ ಹೋಯ್ತು. ಆಮೇಲೆ ಉಪ್ಪಿನಕಾಯಿ ಶುರು ಮಾಡಿದ್ಲು ಅವಳು ಇಲ್ಲೇನೆ. ಆಮೇಲೆ ಅವ್ರು ಯಾರೋ ಬೆಂಗಳೂರಂತೆ ದೊಡ್ಡ ಆರ್ಡರ್ ಕೊಟ್ಟೋದ್ರು. ಈಗ ತಿರ್ಗಾ ಏನು ಆರ್ಡರ್ ಸಿಕ್ಕೈತೋ ಏನೋ ಗೊತ್ತಿಲ್ಲ. ಎಲ್ಲ ಒಳ್ಳೇದೇ ಆಗ್ತೈತೆ. ಆ ದೇವಮ್ಮರು ಈ ಊರಿಗೆ ಕಾಲಿಟ್ಟಾಗಿಂದನ ನಮ್ಗೆ ಯಾಕೋ ಶನಿ ಸುತ್ಕೊಂಡೈತೆ ಅನ್ನಿಸ್ತೈತೆ. ಅಯ್ಯೋ ಸುಮ್ಮನಿರಮ್ಮ, ಅಂಥದ್ದೆಲ್ಲ ಏನೂ ಆಗಿಲ್ಲ. ನಮ್ಗೆ ಏನಾಗೈತೆ ಹೇಳು? ಅಯ್ಯೋ ನಮಗೆ ಮಸ್ತಾಗಿ ಆಸ್ತಿ ಬಿದ್ದೈತಿ. ಎಷ್ಟು ತಿಂತಿ ಎಷ್ಟು ಉಂಟಿಯ ಬಿಡು, ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಬಕ್ಕಾಗುತ್ತಾ? ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಅವರೆಷ್ಟೇ ಏನೇ ಮಾಡಿದ್ರು ನಮ್ಮಷ್ಟು ಬೆಳೆಯೋಕ್ಕಾಗಲ್ಲ ಬಿಡು ಆ ದೇವಮ್ಮನ ಮನೆಯವರು. ನೀನು ಯಾಕೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂತೀಯ? ಏನೋ ಉಪ್ಪಿನಕಾಯಿ ಏನೋ ಒಂದು ತಿಂಗಳು ಕೊಟ್ಟೋದ ಅಂದರೆ ತಿಂಗಳ ಕೊಟ್ಬಿಡ್ತಾರ, ಯಾರು ಕೊಡಲ್ಲ. ಅಂಗಡಿ ವ್ಯಾಪಾರ ಆಗೋದು ಅಷ್ಟಾಗೆ ಇತ್ತಾಗ ಎಳ್ಳೆಗೆ ಚಿಲ್ಲರೆ ವ್ಯಾಪಾರ ಬರೇ ಸಾಲ. ಅವರು ಹಬ್ಬ ಅಲ್ಲಿಂದ ಮೇಲಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ತಗ. ನೀನು ಯಾಕೆ ಅದನ್ನೆಲ್ಲ ತಲೆ ಕೆಡಿಸ್ಕೊಂತೀಯ? ಅಲ್ಲಮ್ಮ, ಹಿಂಗೆ ಆದ್ರೆ ನಾವು ಒಳಕ್ಕೆ ಹೋಗ್ತೀವಿ, ಅವರು ಮೇಲಕ್ಕೆ ಬರ್ತಾರೆ ಅಂತನ. ಅಯ್ಯೋ ಅಂಥದ್ದೆಲ್ಲ ಏನೂ ಆಗಲ್ಲ, ಸುಮ್ಮನಿರು. ಓ ಮಲ್ಲಿ ಬರ್ತಾ ಇದ್ದಾಳೆ. ಬಾರೆ ಮಲ್ಲಿ, ನಿನಗೆ ಕಾಯ್ತಾ ಇದ್ದೀವಿ ಅವಾಗಿಂದನ. ನೀನು ನಿನ್ನ ತಮ್ಮನ ಕೈಗೆ ನನ್ನ ಮಗಳನ್ನ ಕೊಟ್ಟು ನೀನು ಆ ಲಕ್ಷ್ಮಕ್ಕನ ಮನೆಗೆ ಹೋಗಿ ಕುಕ್ಕೊಂಡಿದ್ಯಲ್ಲ, ಏನೋ ಅಲ್ಲೇನೋ ಒಂಬ ಕುಕ್ಕೊಂಡಿದ್ದ ಹೆಂಗೆ ಇಷ್ಟೊತ್ತನು? ಹೌದಾ? ನನಗೋಸ್ಕರನ? ಏನು ನೇತ್ರ ಏನು ಹೇಳು? ಏನು ಹೇಳು? ನೀನು ಯಾಕೆ ಹೋಗಿದ್ದೀಗ? ನಾವು ತಾನೇ ಕಳಿಸಿದ್ದು ಆ ಲಕ್ಷ್ಮಕ್ಕನ ಕೇಳ್ಕೊಂಬರಗು ಅಲ್ಲಿ ಏನಾಯ್ತು ಅಂತನ. ಏನು ಗೊತ್ತಿಲ್ಲ ಮಂಗಾಡ್ತಿಯಲ್ಲ, ಎಲ್ಲಿಗೋಗಿದ್ದೆ ನೀನು ಇಟ್ಟಿನ ತಕ್ಕಣ? ಅಯ್ಯೋ ಅದಾ, ಅಲ್ಲಿಗೆ ಹೋಗಿದ್ದೆ, ಲಕ್ಷ್ಮಕ್ಕಯ್ಯರ ಮತಕ್ಕೆ ಹೋಗಿದ್ದೆ, ಎಲ್ಲ ಕೇಳ್ಕ ಬಂದೆ ನೇತ್ರ. ಪಾಪ ರಾಣಿ ಕತೆ ಗೋವಿಂದ. ಗೋವಿಂದ ಅಂದ್ರೆ ಏನಾಯ್ತಂತೆ ಅಲ್ಲಿ? ಏನಾಯ್ತೆ ಮಲ್ಲಿ? ಈ ರಾಣಿಗೆ ಏನಾಯ್ತು ಹೇಳು ನೇತ್ರ. ಅದು ರಾಣಿನೇ, ಯಾರೋ ಅವ್ರ ಫ್ರೆಂಡ್ ಅಂತೆ, ಅವ್ರ ಊರೋಳು ಯಾರೋ ಶಿಲ್ಪ ಅನ್ನೋರ ಹತ್ರ ಪತ್ರ ಬರ್ಸಿ ಹುಡುಗನ್ ಥರನ ಅವಳೇ ಅಂತೆ ಅವ್ರ ಅತ್ತಿಗೆಗೆ ಪತ್ರ ಕಳಿಸಿದ್ದು. ಅದೆಲ್ಲ ಗೊತ್ತಾಯ್ತಂತೆ, ಅದಕ್ಕೆ ರಾಣಿನ ಸರಿಯಾಗಿ ಬೈದ್ರಂತೆ ಅವರೆಲ್ಲರೂ ರಾಣಿಗೆ. ಹೌದಾ? ರಾಣಿನೇ ಬರ್ದಿದ್ಲಂತ ಪತ್ರನ? ನಿಜ ಹೇಳ್ತಾ ಇದ್ದೀನಿ ಮಲ್ಲಿ, ರಾಣಿ ಬರೆದು ಸಿಗಾಕೊಂಡವಳಂತ, ರಾಣಿನೇ ಬೈದ್ರಂತ. ರಾಣಿ ಯಾರ ಹತ್ರ ಬರ್ಸಿದ್ಲಂತೆ? ಅವ್ರವ್ರವ್ರು ಯಾರೋ ಒಬ್ರು ಅವಳು ಬಂದಿದ್ಲಂತೆ, ಕರ್ಸಿದ್ರಂತೆ. ರಾಣಿ ಅವಳಿಗೂ ಹೇಳಿಲ್ಲ, ಹಿಂಗೆ ನಮ್ಮ ಅತ್ತಿಗೆ ಬರಿತಾ ಇದ್ದೀನಿ ಅಂತ, ಸುಮ್ಮನೆ ಯಾರೋ ಬಕ್ರ ಮಾಡಕ್ಕೆ ಅಂತನ ಬರಿತಾ ಇದ್ದೀನಿ ಬರಿ ಅಂತ ಹೇಳಿ ಕಳ್ಸಿದ್ಲಂತೆ. ರಾಣಿಗೆ ಸರಿಯಾಗಿ ಮಕ್ಕುಗ್ದು ಇನ್ನೊಂದು ವರ್ಷ ತಕ್ಕ ನಿಂತ ಅವ್ರ ಮನೆ ಕಡೆಗೆ ಬರಬೇಡ ಅಂತನ ಸರಿಯಾಗಿ ಬೈದ್ ಕಳ್ಸಿದ್ರಂತೆ ಅವ್ರ ಅಣ್ಣಯ್ಯ ಅವ್ರ ಅಪ್ಪಯ್ಯ ಅಜ್ಜಿ ಎಲ್ಲರೂ ಸೇರ್ಕೊಂಡು. ಅದನ್ನ ನೀನ್ ಯಾಕೆ ಇಷ್ಟೊಂದು ಖುಷಿಯಿಂದ ಹೇಳ್ತಾ ಇದ್ಯಾ? ರಾಣಿಗೆ ಹಂಗಾಗಿರೋಕ್ಕೆ ಖುಷಿ ಏನು? ಲಕ್ಷ್ಮಿ ಹೇಳಿಳೇನ ನಗ್ತಾನ ಆಯ್ತು ಇವಳಿಗೆ ಸರಿಯಾಗಿ ಅಂತಾನೆ ಇವಳು ನಗ್ತಾ ಬರ್ತಾ ಇದ್ದಾಳೆ.
ಮತ್ತಿನ್ನೇನು ನೇತ್ರ ಅಲ್ಲ, ಯಾಕಂಗೆ ಬರಿಬೇಕು ಪುತ್ರನ? ಶ್ರೀದೇವಿ ಎಷ್ಟು ಒಳ್ಳೆ ಹುಡುಗಿ ಅಲ್ವಾ? ತುಂಬಾ ಒಳ್ಳೆಯವಳು. ಅಂತವಳಿಗೇನೆ ಕೆಡಕ್ ಮಾಡಕ್ ನೋಡಿದ್ರೆ ಇನ್ನೇನಾಗುತ್ತೆ? ಅವಳಿಗೆ ತಿರುಕಣೈತೆ ರಾಣಿಗೆ. ಪಾಪ ಶ್ರೀದೇವಿ ಎಷ್ಟು ಅವಮಾನ ಅನುಭವಿಸಿದ್ಲು ತವ್ರ ಮನೆಗೆ ಬಂದು ಒಂದು ವಾರ 15 ದಿವಸ. ಇಲ್ಲೆಲ್ಲ ಎಷ್ಟು ಜನ ಕೇಳೋರು, ಯಾಕೆ ಬಂದೇವಳೆ ನಿನ್ ಮಗಳು ಅಂತ. ರಂಗಕೈಗೂ ಅವಣ್ಣಗೂ ಅವ್ರ ಅಪ್ಪಯ್ಗೂ ಎಲ್ಲಾನ ಅವ್ರಿಗೆ ಎಷ್ಟು ಮರ್ಯಾದೆ ಹೋಗೈತಿ. ಅದಕ್ಕೆ ರಾಣಿಗೆ ಸರಿಯಾಗೈತಿ. ಇನ್ನೊಬ್ರಿಗೆ ಯಾರಿಗೂ ಈ ತರ ಮಾಡಬಾರ್ದು. ಅಲ್ಲ, ಏನೇ ದ್ವೇಷ ಇದ್ರೂ ಹಿಂಗೆ ಸಂಸಾರ ಒಡೆಯೋ ಅಂತ ಹಾಳು ಮಾಡೋ ಅಂತ ಕೆಲಸ ಮಾತ್ರ ಯಾರು ಮಾಡಬಾರ್ದು. ಏನೇ ದ್ವೇಷ ಇದ್ರೂ ಎದುರು ಬದ್ರಿ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಬಿ. ಅದ್ ಬಿಟ್ಬಿಟ್ಟು ಈ ತರ ಎಲ್ಲ ಮಾಡಬಾರ್ದು ನೇತ್ರ. ಅಲ್ವಾ ಅತ್ತೆ? ಹೌದೌದು, ಹಿಂಗೆಲ್ಲ ಮಾಡಬಾರ್ದಾಗಿತ್ತು ರಾಣಿ. ನೋಡು, ಹಿಂಗ್ ಮಾಡಿ ಅವಳೇ ಸಿಗಾಕಂಬಂಗಾಯ್ತು. ಈಗ ನೋಡು ಎಷ್ಟು ಅವಮಾನ. ತವ್ರ ಮನೆಗೇನೆ ಈಗ ಬೈದು ಓಡ್ಸವ್ರೆ ಅವಳನ್ನ. ಈಗ ಗಂಡನ ಮನೆ ಮರ್ಯಾದಿರುತ್ತಾ? ತವ್ರ ಮನೆಗೆ ಇಂಥ ಪರಿಸ್ಥಿತಿ ಬಂದೈತಿ ಅವಳಿಗೆ ಅಂತಂದ್ರೆ ಖಂಡಿತ ಮರ್ಯಾದೆ ಕೊಡಲ್ಲ ಗಂಡನ ಮನೆಯವರು. ಈ ವಿಷಯ ಅವ್ರಿಗೆ ನನ್ನ ಕಿವಿಗೆ ಬಿದ್ರೆ. ಅಮ್ಮ, ಇದೇನಮ್ಮ ನೀನೇ ಹಿಂಗ್ ಮಾತಾಡ್ತಾ ಇದ್ಯಾ? ಅಲ್ಲ, ರಾಣಿಗ ಅಷ್ಟೆಲ್ಲ ಅವಮಾನ ಆಗಿದ್ರೆ ಇವಳು ನಗ್ತಾ ಮಾತಾಡ್ತಾ ಇದ್ದಾಳೆ. ಮಲ್ಲಿ, ಹೋಗು ನೀನು, ಸಾಕು ಅಲ್ಕಿಸ್ಕೊಂಡು ಹೇಳಿದ್ದು. ಅಯ್ಯೋ, ನಾನೇನು ಹೇಳ್ದೆ ನೇತ್ರ? ಇರೋದ್ ಇದ್ದಂಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ನೀನ್ ಯಾಕೆ ನನ್ನ ಮೇಲೆ ಬೇಜಾರು ಮಾಡ್ಕೊಂತೀಯ? ಹೋಗು ಸಾಕು, ಜಾಸ್ತಿ ಮಾತಾಡಬೇಡ. ನೇತ್ರಾಗೆ ಹುರಿತೈತೆ ರಾಣಿಗೆ ತಗಲಕೊಂಡಿರೋದಕ್ಕೆ. ಏನಮ್ಮ ನೇತ್ರಮ್ಮ ಹಿಂಗಾಗೋಯ್ತು? ರಾಣಿ ಸಿಗಾಕೊಂಡ್ಬಿಟ್ಲ. ಮತ್ತೆ ಜಯಮ್ಮನ್ಗೇನು ಆಗಿಲ್ವಾ? ರಾಣಿ ಬರ್ದಾಳೆ ಅಂದ್ರೆ ಅತ್ತಿಗೆ ಏನಾಗುತ್ತೆ? ಅತ್ತಿಗೆ ಏನು ತೊಂದರೆ ಆಗಿರಲ್ಲ. ಅದೇನು ಹೇಳಿಲ್ವಲ್ಲ ಅವಳು. ಒಟ್ನಲ್ಲಿ ರಾಣಿ ಇನ್ನ 1 ವರ್ಷ ತಕಂಗಾರೆ ತವ್ರ ಮನೆಗೆ ಬರಂಗಿಲ್ಲ ಅನ್ನು. ಅವಳ ಗಂಡನ ಮನೆಗೆ ಏನೋ ಗೊತ್ತಾದ್ರೆ, ಅಯ್ಯೋ, ಈ ಮಲ್ಲಿ ಹೇಳ್ದಂಗೆ ಫುಲ್ಲು ಸದರಾಗ್ಬಿಡ್ತಾಳೆ. ಹೆಂಗ್ ಬೇಕಂಗೆ ಉಪಯೋಗಿಸ್ಕೊಬಿಡ್ತಾರೆ ರಾಣಿನ. ಹೆಂಗು ತವ್ರ ಮನೆಗೆ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ಅವರು ಯಾರು ಬರಲ್ಲ, ಇವಳು ಹೋಗಲ್ಲ ಅಂತಾನ. ಪಾಪ ರಾಣಿಗೆ ಎಷ್ಟು ಕಷ್ಟ ಆಗಿತ್ತೋ ಏನು. ಹೋಗಿ ಮಾತಾಡ್ಸ್ಕೊಂಬರೋಣ ಅಂದ್ರೆ 2 ಹುಡುಗರನ್ನ ಕಟ್ಕೊಂಡು ಹೆಂಗ್ ಹೋಗಕ್ಕಾಗುತ್ತೆ? ಇನ್ನೇನು ನಾಮಕರಣ ಬೇರೆ ಹತ್ರ ಬಂತು. ಹೋಗಿ ಕೇಳ್ಕೊಂಬರ್ಬೇಕು. ಏನು ಹೋಗ್ಬೇಡ, ಸುಮ್ಮನಿರಮ್ಮ. ನಾಮಕರಣಕ್ಕೆ ಕರಿಯಕ್ಕೆ ಹೋಗ್ತಾನಲ್ಲ ನಿಮ್ಮ ಅಣ್ಣಯ್ಯ, ಅವಾಗ ಎಲ್ಲ ಕೇಳ್ಕೊಂಬರ್ತಾನೆ. ಬರ್ತಾರಲ್ಲ ಈಗ ನಾಮಕರಣಕ್ಕೆ, ಅವಾಗ ಕೇಳಕ್ಕಾಗುತ್ತೆ ಏನಾಯ್ತು ಅಂತಾನ. ಅದು ಸರಿನೇ ತಗ. ಸರಿ, ಇವತ್ತೇ ಹೋಗಿ ನಾಮಕರಣಕ್ಕೆ ಒಂದು ದಿನಾಂಕನ ಕುರ್ತಾಕಿಸ್ಕೊಬರಮ್ಮ. ಅಪ್ಪಯ್ಯ ಬಂತು ಅನ್ಸುತ್ತೆ. ಅಪ್ಪಯ್ಯನ ಕರ್ಕೊಂಡು ಹೋಗಿ ಕುರ್ತಾಕಿಸ್ಕೊಬರ್ರಿ. ಒಳ್ಳೆ ದಿನ ನೋಡಿ ಯಾವ ಅಕ್ಷರ ಆಗ್ಬರುತ್ತೆ ನನ್ನ ಮಕ್ಕಳಿಗೆ ಅಂತಾನ ಕೇಳ್ಕೊಂಬರ್ರಿ. ಏನಮ್ಮ ತಾಯಿ ಮಗಳು ಏನೋ ಮಾತುಕತೆ ನಡೆಸ್ತಾ ಇದ್ದೀರಾ? ಏನು ಸಮಾಚಾರ? ಯಾಕೆ ಏನಾಯ್ತು? ಯಾಕೋ ಸಪ್ಪಿದ್ದಂಗಿದ್ದೀರಾ ಮಕ್ಕ ಊದಿಸ್ಕೊಂಡು? ಏನು ಇಲ್ಲಪ್ಪ, ಏನು ಇಲ್ಲ. ಅದು ನನ್ನ ಮಕ್ಕಳಿಗೆ ನಾಮಕರಣ ಮಾಡೋಣ ಅಂತ. ಅದಕ್ಕೆ ಹೋಗಿ ತಾರೀಖ ಕುರ್ತಾಕಿಸ್ಕೊಂಬರಪ್ಪ. ಶಾಸ್ತ್ರ ಕೇಳ್ಕೊಂಡು ಯಾವ ಅಕ್ಷರ ಆಗ್ಬರುತ್ತೆ ಅಂತ ಕೇಳ್ಕೊಂಡು ಬರೋಗಿ ಹೋಗಿ. ಸರಿ, ಹುಟ್ಟಿರೋ ಕುರ್ತು ಎಲ್ಲನ ತತ್ತೈಲಿ ಬರ್ದಿಕ್ಕಿದೆಯಾ ತಾನೆ? ದಿನಾಂಕ ಯಾವತ್ತು ಹುಟ್ಟಿರೋದು, ಟೈಮ್ ಎಷ್ಟು, ಏನು ಎತ್ತ ಅಂತಾನೆ ಎಲ್ಲನ? ಬರ್ದಿಕ್ಕಿದೀನಪ್ಪ, ತಂದು ಕೊಡ್ತೀನಿ ಇರು. ಬ್ಯಾಗ್ನಾಗ ಐತೆ, ಬ್ಯಾಗ್ ಸಮೇತ ತಗೊಂಡೋಗ್ರಿ. ಸರಿ, ಹೋಗಮ್ಮ. ಹೋಗಿ ಬ್ಯಾಗ್ ತಗೊಂಡು ಹೋಗು. ಅದಾಗೆಲ್ಲ ಐತಾ ಇಲ್ವ ಅಂತಾನ ಒಂದ್ಸಲನ ನೋಡಿ ತಂದು ಕೊಡು. ಆಮೇಲೆ ಅಲ್ಲಿ ಹೋದಾಗಿಲ್ಲ ಅಂತಂದ್ರೆ ತಿರುಗಿ ವಾಪಸ್ ಬಂದು ಹೋಗಕ್ಕಾಗಲ್ಲ. ಸರಿ ಆಯ್ತಮ್ಮ, ಇಲ್ಲೇ ನಿಂತ್ಕೊಂಡಿರಿ, ತಾಮನ್ ಕೊಡ್ತೀನಿ. ಆಲೇ ನನ್ನ ಮೊಮ್ಮಕ್ಕಳಿಗೆ 8 ತಿಂಗಳು ತುಂಬಿ 9 ತಿಂಗಳಿಗೆ ಬಿತ್ತೇನು? ಎಷ್ಟು ಬೇಗ ದೊಡ್ಡರಾದ್ರಮ್ಮ ಇಬ್ರು? ಮತ್ತೆ ದೊಡ್ಡರಾಗ್ದಂಗಿರ್ತಾರ ಹುಟ್ಟಿದ್ಮೇಲೆ. ಅವ್ರಿಬ್ರಿಗೂ ಬಂಗಾರದ ಚೈನ ಕೊಡಿಸ್ಬೇಕು ಅಂತಾನ ನೇತ್ರಮ್ಮ ಹೇಳ್ತಾ ಇದ್ಲು. ಅವ್ರಿಬ್ರಿಗೂ ಚೆನ್ನಾಗಿ ದೊಡ್ಡದಾಗಿ ಎಲ್ಲರನ್ನು ಕರೆದು ಊಟ ಹಾಕ್ಸಿ ಚೆನ್ನಾಗಿ ಮಾಡ್ಬೇಕು. ಎಲ್ರೂ ಮಾತಾಡ್ಕೋಬೇಕು. ನಮ್ಮ ನೇತ್ರಮ್ಮನ ಮಕ್ಕಳು ನಾಮಕರಣ ಹಂಗ್ ಮಾಡಿದ್ರಪ್ಪ ಸಾವುಕಾರ ಸಿದ್ದಪ್ಪರು ಕಾಳಮ್ಮರು ಅಂತಾನ. ಆಯ್ತು, ಹೇಳೆ ಕಾಳಿ, ಮಾಡೋಣ ತಗ. ನೀನು ಯಾಕೆ ಚಿಂತೆ ಮಾಡ್ತೀಯಾ? ನಾನಿದ್ದಂಗೆನೆ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಸುಮ್ಮನೆ ಊರನ್ನ ಕರೆದು ಒಂದಿಟ್ಟು ಪಾಯಸ ಅನ್ನ ಸಾರು ಮಾಡಿಸಿ ನಾಮಕರಣ ಮಾಡಿ ಕಳಿಸಿಯ. ದೊಡ್ಡದಾಗಿ ಮಾಡಬೇಕು. ಅಮ್ಮ, ತಾಳಮ್ಮ, ಈ ಬ್ಯಾಗ್ನಾಗೆ ಎಲ್ಲ ಕುತ್ತು ಬರ್ದಿಕ್ಕಿರೋದು ಕುರ್ತು ಐತೆ, ತಗೊಂಡೋಗು. ಯಾಕನ ಬೇಕಾಗುತ್ತೆ ದುಡ್ಡು ಕೊಟ್ಟು ಇಕ್ಕಮಕ್ಕನು. ಬ್ಯಾಗ್ ಹಿಡ್ಕೊಂಡು ಹೋಗಿ ಏನಾಗಲ್ಲ. ತಗ. ಅಯ್ಯೋ, ಇಂಥದ್ದು ಯಾರು ಬ್ಯಾಗ್ ಹಿಡ್ಕೊಂಡು ಹೋಗ್ತಾರಮ್ಮ? ನಾನೇನು ಹುಡುಗಿನಿ? ಪರವಾಗಿಲ್ಲ, ತಗೊಂಡೋಗಮ್ಮ. ಏನು ಹುಡುಗಿರೇ ಹಿಡ್ಕೊಂಡು ಹೋಗ್ಬೇಕಂತ ಏನು ಅಲ್ಲ, ತಗೊಂಡೋಗು. ಸರಿ ತತ್ರಮ್ಮ. ನಡಿಯಪ್ಪ, ಹೋಗೋಣ. ನಡಿ ಜಲ್ದಿ ಹೋಗಿ ಕೇಳ್ಕೊಂಬರೋಣ. ಇನ್ನೇನು ನಾನು ನಾಮಕರಣ ಮಾಡಿಕೊಂಡು ಗಂಡನ ಮನೆಗೆ ಹೋಗ್ಬೇಕು. ಅಯ್ಯೋ, ಬೇಜಾರು ಅನ್ಸುತ್ತೆ. ಆದರೂ ಏನು ಮಾಡೋದು, ಹೋಗ್ಲೇಬೇಕಲ್ಲ. ಇಷ್ಟು ದಿನ ಹೆಂಗೋ ಆರಾಮಾಗಿಲ್ಲಿ ಮಹಾರಾಣಿ ಥರ ಇದ್ದೆ. ನನಗೇನು ಬೇಕು ಅದನ್ನೆಲ್ಲ ಮಾಡ್ಕೊಂಡು ತಿಂತಿದ್ದೆ. ಈಗ ಅಲ್ಲಿ ಹೋಗಿ ನಾನೇ ಮಾಡಬೇಕು ಎಲ್ಲರಿಗೂ. ಆದ್ರೂ ನಮ್ಮ ರಾಣಿಗೆ ಈ ಥರ ಆಗಬಾರ್ದಾಗಿತ್ತು ಬಿಡು. ನಾಮಕರಣಕ್ಕೆ ಹೋಗಿ ಕರ್ಬ ಅಂತ ನಮ್ಮ ಅಣ್ಣಗೆ ಹೇಳಿ ಕಳಿಸ್ಬೇಕು. ಕರ್ದು ಬಂದರೆ ಬತ್ತಾಳೆ, ಅವಾಗ ಕೇಳೋಣ ಹೆಂಗಾಯ್ತು ಇದೆಲ್ಲ ಅಂತಾನ. ಪಾಪ ಎಷ್ಟು ಬೇಜಾರು ಮಾಡ್ಕೊಂಡ್ಲೋ, ಎಷ್ಟು ಅಳ್ತಿದ್ದಾಳೋ, ಏನು ಕತ್ತಿಯೋ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೇನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.